ರಾಜ್ಯಾದ್ಯಂತ ದಿನ ಕಳೆದ್ರೆ ಸಾಕು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಹೃದಯಾಘಾತದಿಂದ ಸಾವಾಗೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದೇ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಆ ಸಾವಿನ ಸರಣಿ ಮುಂದುವರಿತಾ ಇದೆ. ಕಳೆದ 24 ಗಂಟೆಯಲ್ಲಿ ಹಾಸನ ಮತ್ತೆ ಹೃದಯಾಘಾತದ ಪ್ರಕರಣಗಳಿಗೆ ಸದ್ದು ಮಾಡ್ತಾ ಇದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಇಡೀ ವಿಶ್ವದಾದ್ಯಂತ ಕೂಡ ಇದೇ ಪ್ಯಾಟರ್ನ್ ಕಾಣಿಸ್ತಾ ಇದೆ. ವಿಶ್ವದಲ್ಲಿ ಫಾರ್ ಎಕ್ಸಾಂಪಲ್ ಯು.ಎಸ್.ಎ ನಲ್ಲೂ ಅಷ್ಟೇ ಹಿಂಗೆ ಆಗ್ತಾ ಇದೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ನೋಡ್ಬಿಡೋಣ ಹಾಸನ ಜಿಲ್ಲೆಯಲ್ಲಿ ಏನಾಗಿದೆ ಅಂತ. ಹೃದಯಾಘಾತದ ಸರಣಿ ಮುಂದುವರಿತಾ ಇದೆ. ಹೃದಯಾಘಾತದಿಂದ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಬಲಿಯಾಗಿರೋದ್ರ ಡೀಟೇಲ್ಸು. ಐಚಿನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಇವರಿಗೆ 44 ವರ್ಷ ವಯಸ್ಸಾಗಿತ್ತು, ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಕೊಂಗಲಬೀಡು ಗ್ರಾಮದಲ್ಲಾಗಿರೋ ಘಟನೆ. ರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಎದೆ ನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಹೃದಯಾಘಾತಕ್ಕೆ ಇವರ ಸಾವಾಗಿದೆ. ಅಲ್ಲಿಗೆ 1.5 ತಿಂಗಳಲ್ಲಿ 37 ಜನ ಹೃದಯಾಘಾತದಿಂದ ಸಾವನ್ನಪ್ಪಿರುವುದು ಹಾಸನ ಜಿಲ್ಲೆಯಲ್ಲಿ ದಾಖಲಾಗ್ತಾ ಇದೆ. ಸೊ ಒಂದು ಕಡೆಗೆ ಹಾರ್ಟ್ ಅಟ್ಯಾಕ್ನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಆದರೆ 2025ರಲ್ಲಿ ಆಲ್ಮೋಸ್ಟ್ ಒಂದು 6493 ಪ್ರಕರಣ ಕರ್ನಾಟಕದಲ್ಲಿ ದಾಖಲಾಗಿದೆ. ಹಾರ್ಟ್ ಅಟ್ಯಾಕ್ನ ಕಾರಣಕ್ಕೋಸ್ಕರ ಸಾವನ್ನಪ್ಪಿರೋದು ಎಷ್ಟು ತಿಂಗಳು? ಆಲ್ಮೋಸ್ಟ್ ಒಂದು 6-7 ತಿಂಗಳಲ್ಲಿ 6493 ಪ್ರಕರಣ. ನಾನು ಹೇಳ್ತಾ ಇದ್ದೆ ನಿಮಗೆ, ಅಂದರೆ ಕೇವಲ ಹಾಸನ ಜಿಲ್ಲೆ ಯಾಕೆ ಹೈಪ್ ಪಡ್ಕೊಳ್ತಾ ಇದೆ ಅಥವಾ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ, ಪ್ರತಿದಿನ ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಾವು, ಏನಾಗ್ತಿದೆ ಏನು ಕತೆ ಅಂತ ಹೇಳಿ. ಸೊ ಇಲ್ಲಿಂದ ಹೆಚ್ಚು ಸುದ್ದಿಗಳು ಬರ್ತಾ ಇದೆ. ಉಳಿದಂತೆ ರಾಜ್ಯಾದ್ಯಂತ ಕೂಡ ಈ ಪ್ಯಾಟರ್ನ್ ಕಾಣಿಸ್ತಾ ಇದೆ ನಮಗೆ. ಹಾಸನ, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನಲ್ಲೂ ಅಷ್ಟೇ 5 ಪ್ರಕರಣಗಳು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ರೆ ಅವರಲ್ಲಿ ಒಂದು ಪ್ರಕರಣ ಅಟ್ಲೀಸ್ಟ್ 40 ವರ್ಷದ ಒಳಗಿನ ವ್ಯಕ್ತಿ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ಈ ಥರ ವಿಶ್ವದಾದ್ಯಂತ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಮೇಲಿಂದ ಮೇಲೆ ದಾಖಲಾಗ್ತಾ ಇದೆ. ಇಲ್ಲಿ ತನಕ ವಿಶ್ವದ ಯಾವ ಅಧ್ಯಯನ ಕೂಡ ಯಾವ ಕಾರಣಕ್ಕೆ ಸಾವನ್ನಪ್ಪಿದೆ ಅನ್ನೋದನ್ನು ಅಕ್ಯುರೇಟಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ಸವಾಲೇ.